ನಮಸ್ತೆ, ನಾನು ನವ್ಯ, ಯೋಗ ಟೀಚರ್. ಈ ಸೌಜನ್ಯ ಕೇಸ್ ವಿಚಾರವಾಗಿ ನಾವೆಲ್ಲ ಅದೆಷ್ಟೇ ಸಾಮಾನ್ಯ ವ್ಯಕ್ತಿಯಾಗಿದ್ರೂ ಕೂಡ ನಮಗೂ ತೊಂದರೆ ತಗೊಳ್ದೇನೆ ನಾವು ಯಾವ ರೀತಿ ಸಹಾಯ ಮಾಡಬಹುದು, ಅದಕ್ಕೂ ಮೊದಲು ಈ ಸೌಜನ್ಯನ ಕೇಸ್ ವಿಚಾರವಾಗಿರಬಹುದು ಅಥವಾ ಅದರ ವಿರುದ್ಧ ಧ್ವನಿ ಎತ್ತಿರುವಂತಹ ವ್ಯಕ್ತಿಗಳಿಗೂ ನಮಗೂ ಯಾವುದೇ ರೀತಿಯ ಎಲ್ಲಿಂದ ಎಲ್ಲಿಗೆ ತೊಗೊಂಡ್ರು ಕನೆಕ್ಷನ್ ಇಲ್ಲವೇ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ, ಈಗ ನಾವು ಮತ್ತು ನಮ್ಮವರು ಅಂತ ಏನು ಅಂದ್ಕೊಂಡಿದ್ದೀವಿ, ನಾವೆಲ್ಲರೂ ಕೂಡ ಅದೇ ಸಮಾಜದೊಳಗಡೆ ಇದ್ದೀವಿ. ಇವತ್ತು ಈ ರೀತಿ ಅನ್ಯಾಯಗಳಿಗೆ ನಾವು ಯಾವ ರೀತಿಯೂ ಕನೆಕ್ಟ್ ಆಗ್ತಾನೇ ಇಲ್ಲ ಅಂತಂದರೆ, ಇವತ್ತು ಒಬ್ರಿಗಾಗಿದ್ದು ನಾಳೆ ನಮಗೂ ಆಗಲ್ಲ ಅಂತ ಗ್ಯಾರಂಟಿ ಇಲ್ಲ. ಅಂದರೆ ಅವರೇ ಬಂದು ನಮಗೆ ತೊಂದರೆ ಕೊಡಬೇಕು ಅಂತಲೂ ಏನಿಲ್ಲ. ಈಗ ಸೌಜನ್ಯ ಅವ್ರಿಗೇನು ಸಮಸ್ಯೆನ ಉಂಟು ಮಾಡಿದ್ದಾರೆ, ಇಷ್ಟೆಲ್ಲ ಅನ್ಯಾಯನ ಆಕೆಗೆ ಎಸಗಿದ್ದಾರೆ, ಅದೇ ವ್ಯಕ್ತಿ ಬಂದು ನಮ್ಮ ಜೀವನದಲ್ಲಿ ಅಥವಾ ನಮ್ಮವರ ಜೀವನದಲ್ಲೂ ಕೂಡ ತೊಂದರೆನ ಕೊಡಬೇಕು ಅಂತ ಏನೂ ಇಲ್ಲ ಕಣ್ರಿ. ಆದರೆ ಈ ರೀತಿ ಸಮಾಜದಲ್ಲಿ ತೊಂದರೆ ಆಗ್ತಾ ಇದೆ, ಈ ರೀತಿ ತೊಂದರೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದವರು ಈಗ ಕಾನೂನು ವ್ಯವಸ್ಥೆಯಿಂದ ಅದು ನಡೀತಾ ಇಲ್ಲ ಅಲ್ವಾ. ಸೊ ಅಲ್ಲಿಂದ ಅವರು ಕಂಪ್ಲೀಟ್ ಬಚಾವಾಗೋದ್ರು. ಫರ್ದರ್ ಅದೇ ರೀತಿ ಈ ಸಮಾಜ ಮುಂದುವರಿತಾ ಹೋದರೆ ರಕ್ತ ಬೀಜಾಸುರರು ಉಟ್ಕೊಳ್ತಾರೆ. ಈಗ ಅರ್ಥ ಆಯ್ತಾ? ಇದೇ ರೀತಿ ನಾವು ಸಮಾಜನ ನಿರ್ಮಾಣ ಮಾಡಿಬಿಡ್ತೀವಿ. ಆಗ ಅದು ನಮ್ಮ ಬುಡಕ್ಕೆ ಬರುತ್ತೋ ಬರಲ್ವೋ ಈಗ ಗೊತ್ತಾಯ್ತಾ? ಕನಿಷ್ಠ ಮಟ್ಟಿಗೆ ನಾವು ಯಾಕೆ ಮಾಡಬೇಕು ಮತ್ತು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನಾನಿಲ್ಲಿ ಅವ್ರಿಗೋಗಿ ನೀವು ಸಪೋರ್ಟ್ ಮಾಡಿ ಅಥವಾ ಸಮಾಜ ದೃಷ್ಟಿ ಇಟ್ಕೊಂಡು ನೀವು ಮಾಡಿ ಅಂತ ಖಂಡಿತ ಹೇಳ್ತಾ ಇಲ್ಲ. ಇಲ್ಲಿ ನಿಮ್ಮ ಬದುಕಿಗೋಸ್ಕರ ನೀವು ಈ ಸಮಾಜದಲ್ಲಿದ್ದೀರಾ, ಇಲ್ಲಿನ ಎಲ್ಲ ವಿಚಾರಗಳು ಕೂಡ ನಮ್ಮ ಬದುಕಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅಟ್ಲೀಸ್ಟ್ ಆ ಬುದ್ಧಿ ಏನಾದರೂ ಇದ್ದರೆ ಖಂಡಿತ ಈಗ ನಿಮಗೆ ಏನಾದರೂ ಮಾಡಬೇಕು ಅನ್ನೋ ಮನಸ್ಸಂತೂ ಬಂದೇ ಬರುತ್ತೆ. ಇಲ್ಲಿ ಸಹಾಯ ಮಾಡೋ ಮನಸ್ಥಿತಿ ಯಾರಿಗೂ ಇಲ್ಲ ಅಂತ ಏನೂ ಅಲ್ಲ. ಸಹಾಯ ಮಾಡೋದ್ರಿಂದನೇ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಸುಮ್ಮನೆ ಇರೋದೇ ವಾಸಿ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿರ್ತೀವಿ ಅಷ್ಟೇ. ಅದರಿಂದಾಗಿ ಮತ್ತು ಇಲ್ಲಿ ನಮಗೆ ಸಮಸ್ಯೆ ಆದರೆ ತಕ್ಷಣ ಯಾರೂ ಸಪೋರ್ಟ್ ಏನು ಮಾಡಲ್ಲ. ನಿಮ್ಮ ಸೇಫ್ಟಿನೂ ನೋಡಿಕೊಂಡು ನೀವು ಮಾಡಬಹುದು. ಸೊ ಈ ವಿಚಾರವಾಗಿ ಸೇಫೆಸ್ಟು ಅಂತ ಅನಿಸಿದ್ದು ನಾನು ನಿಮಗೆ ಈ ಯೋಗ ಧ್ಯಾನ ಈ ವಿಚಾರಗಳಲ್ಲಿ ಕಲ್ತ್ಕೊಂಡಿದ್ದು ಈಗ ನಾನು ಮಾಡ್ತಾ ಇರೋದು ಅದು ನಿಮಗೂ ಕೂಡ ಸೇಫೇನೆ. ಬಟ್ ನಾನು ಇನ್ನೂ ಒಂದನ್ನು ಹೇಳ್ತೀನಿ. ಈಗ ಅದನ್ನು ಯಾರು ಮಾಡಿದ್ರು ಅದಂತೂ ನಾನು ಈಗ ಯಾರು ಹೇಳ್ತಾ ಇದ್ದಾರೆ ಇವರೆಲ್ಲ ಹೊರಗಡೆ ತೆಗೆದಿದ್ದಾರೆ, ನಾನು ಇಂಥವರೇ ಮಾಡಿದ್ದಾರೆ ಅಂತ ನಾನಂತೂ ಹೇಳಲ್ಲ. ಏಕೆಂದರೆ ನಾನಂತೂ ನೋಡಿಲ್ಲ, ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ, ನನಗೆ ಬೇಡದೇ ಇರೋ ವಿಚಾರ. ಆದರೆ ಈಗ ಆಕೆಗೆ ಅನ್ಯಾಯ ಆಗಿರೋದಂತೂ ಗೊತ್ತಾ, ಮತ್ತು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಅವ್ರ ಸ್ವಾರ್ಥ ಏನೂ ಇಲ್ಲ. ಒಬ್ರಿಗೆ ಅನ್ಯಾಯ ಆಗಿದೆ, ಈಗ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ವಿಚಾರವಾಗಿ ತೊಂದರೆ ಆಗ್ತಾ ಇದೆ. ಇದು ಎಂಥ ಕಣ್ಣಿರೋರಿಗೆ ಮತ್ತು ಯೋಚನೆ ಮಾಡೋದಕ್ಕೆ ತಲೆ ಇರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅರ್ಥ ಆಗುವ ಸಾಮಾನ್ಯ ವಿಚಾರ ಅಲ್ವಾ. ಅದರಿಂದಾಗಿ ಈಗ ನಿಮಗೇನು ಅನಿಸುತ್ತೋ ನೀವು ಮಾಡಿ. ಇದ್ರ ಜೊತೇಲಿ ಈಗ ನಿಮ್ಮ ಮನೇಲಿ ನಿಮಗೆ ತೊಂದರೆ ಆದರೆ, ನಿಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆದರೆ ಸಾಮಾನ್ಯವಾಗಿ ದೇವರನ್ನು ನಂಬೋದಾದರೆ ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಾ ಅಲ್ವಾ. ಅದೇ ರೀತಿಲಿ ಅದೇ ಪ್ರಾರ್ಥನೆಯನ್ನು ಈ ವಿಚಾರವಾಗೂ ಕೂಡ ಮಾಡಿ. ಈಗ ದೇವರನ್ನ ನಂಬಲ್ಲ ಅಂತ ಅನ್ನೋದಾದರೆ ನೀವು ಏನು ಮಾಡಬಹುದು, ಭೂಮಿ ಮೇಲೆ ಮನುಷ್ಯ ಬುದ್ಧಿವಂತ ಜೀವಿ ಅಂತ ಕೇಳಿದ್ದೀರಲ್ವ. ಏನಾ ಬುದ್ಧಿವಂತಿಕೆ? ಎಲ್ರಿಗೂ ಸೇರಿಸಿ, ಪ್ರಾಣಿಗಳಿಗೆ ನಮಗೆಲ್ರಿಗೂ ಸೇರಿಸಿ ಭಗವಂತ ಕೊಟ್ಟದ್ದು ಪಂಚಭೂತಗಳಷ್ಟೇ. ಆದರೆ ಈಗಿರೋ ಸ್ಥಿತಿಗಿಂತ ಇನ್ನೂ ಉತ್ತಮವಾಗಿ ಬದುಕೋದಕ್ಕೆ ಅವಕಾಶ ಇರುವಂತಹ ಬುದ್ಧಿವಂತಿಕೆನ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದು. ನಮ್ಮ ಆಲೋಚನೆಗಳೇನಿದೆ ಆ ಆಲೋಚನೆಗಳ ಮೂಲಕ ನಾವಿಲ್ಲಿ ಒಳ್ಳೆಯದನ್ನು ಸೃಷ್ಟಿ ಮಾಡಬಹುದು. ಈಗ ಗುಡಿಸಲು ಈ ಭೂಮಿ ಮೇಲೆ ಬರೋದಕ್ಕೂ ಅರಮನೆ ಈ ಭೂಮಿ ಮೇಲೆ ಬರೋದಕ್ಕೂ ಮೊದಲು ಮನುಷ್ಯನ ತಲೆಯಲ್ಲಿ ಬರುತ್ತೆ. ಫಸ್ಟು ನಮ್ಮ ತಲೆಯಲ್ಲಿ ಅದು ಸೃಷ್ಟಿಯಾಗುತ್ತೆ, ಆಮೇಲೆ ಈ ಪ್ರಪಂಚದಲ್ಲಿ ಸೃಷ್ಟಿಯಾಗೋದು. ದಯವಿಟ್ಟು ಈ ವಿಡಿಯೋನ ಮಾತ್ರ ಟೈಮ್ ಪಾಸಿಗೆ ಯೂಸ್ ಮಾಡ್ಕೊಬೇಡಿ, ಕೇಳ್ಬಿಟ್ಟು ಸುಮ್ಮನಾಗಬೇಡಿ. ಈಗ ಎನರ್ಜಿ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಕ್ಲೈಂಟ್ ಅವ್ರ ತಂದೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟ್ರು ಅವ್ರ ಗ್ಯಾರಂಟಿ ಇಲ್ಲ, ಅವ್ರು ಬದುಕೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ. ಈಗ ತಂದೆ ಇನ್ನೂ ಬದುಕಲ್ಲ ಅಂತ ಇವರು ಗೊತ್ತಾದಾಗ ಅವ್ರು ಪ್ಯಾನಿಕ್ ಆಗಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಆಮೇಲೆ ಸಂಜೆ ನಮ್ಮ ಮನೆಗೆ ಬಂದು ಈ ರೀತಿ ಆಗಿದೆ ಅಂತ ಹೇಳ್ತಾಯಿದ್ರು. ಸರಿ, ಫಸ್ಟು ಈಗ ಎಸ್ ಆ್ಯಂಡ್ ನೋ ಫಿಂಗರ್ ಮೂಲಕ ನಾವು
ತುಂಬ ವಿಚಾರಗಳನ್ನು, ಮುಂದೆ ಆಗೋ ವಿಚಾರಗಳನ್ನ ತಿಳ್ಕೊಳ್ಬಹುದು. ಅದರಲ್ಲಿ ಅವ್ರು ಬದುಕ್ತಾರಾ ಇಲ್ವಾ ಅಂತ ತಿಳ್ಕೊಂಡು ನಂತರ ಅವರಿಗೆ ಇಲ್ಲ ಅವ್ರು ಬದುಕ್ತಾರೆ. ಜೊತೆಗೆ ಅವರನ್ನು ನೀವು ಯಾವ ರೀತಿ ಪಾಸಿಟಿವ್ ಎನರ್ಜಿ ಸೆಂಡ್ ಮಾಡೋದ್ರ ಮೂಲಕ, ಅಫರ್ಮೇಷನ್ನ ಮೂಲಕ ಅವರಿಗೆ ಹೆಲ್ತನ್ನ ಎಗೇನ್ ಕ್ರಿಯೇಟ್ ಮಾಡಬಹುದು. ನೀವು ಕೂಡ ಈ ಪ್ಯಾನಿಕ್ ಸಿಚುಯೇಷನಿಂದ ಹೊರಗಡೆ ಬರಬಹುದು ಅನ್ನೋದನ್ನು ಹೇಳಿ, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರೋಸೆಸ್ನ ನಾನು ಮಾಡಿದೆ. ಈಗ ಅವ್ರ ತಂದೆ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನಿಮಗೆ ಯಾಕೆ ಈ ಉದಾಹರಣೆ ಕೊಟ್ಟಿದ್ದು ಅಂತ ಹೇಳಿದರೆ, ಈಗ ಇದೆಲ್ಲ ಗೊತ್ತಿಲ್ಲ ಅಂದ ತಕ್ಷಣ ಈ ಟಾಪಿಕ್ನೇ ಉಡಾಫೆ ಮಾಡಿಬಿಡೋದು, ನಿರ್ಲಕ್ಷ್ಯ ಮಾಡೋದು. ಅದಕ್ಕೋಸ್ಕರ ಇಷ್ಟು ಅದ್ಭುತವಾದ ಶಕ್ತಿ, ಇಷ್ಟು ಅದ್ಭುತವಾದ ವಿಚಾರ ನೀವು ಮಾಡಲಿ ಅನ್ನೋದಕ್ಕೆ ನಾನು ಉದಾಹರಣೆನೂ ಕೊಟ್ಟು ಹೇಳಿದೆ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಮಾಡೋದು ಮುಖ್ಯ ಉದ್ದೇಶನೇ, ಇವತ್ತು ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಸಾಧ್ಯ ಆಗದೇ ಇರುವಂತಹ ವಿಚಾರ ಮನಸ್ಸಿರುವಂತಹ ವ್ಯಕ್ತಿ ಮೂಲಕ ಸಾಧ್ಯ ಆಗ್ತಾ ಇದೆ. ಅಂದರೆ ಇವಾಗ ನನಗೇನು ಗೊತ್ತಿದೆಯೋ ನಾನಿಲ್ಲಿ ಮಾಡ್ತಾ ಇದ್ದೀನಿ, ಮತ್ತು ನಿಮಗೂ ಕೂಡ ಅದು ಮಾಡೋದಕ್ಕೆ ಸಾಧ್ಯವೂ ಇದೆ. ಮನಸ್ಸಿರೋರಾದರೆ ನೀವು ಖಂಡಿತ ಮಾಡ್ತೀರಾ. ಯಾರು ಮನಸ್ಸಿದೆಯೋ, ಮಾಡೋದಕ್ಕೆ ರೆಡಿ ಇದ್ದೀರೋ ಅಂಥವ್ರಿಗಷ್ಟೇ ನಾನಿಲ್ಲಿ ಈ ವಿಡಿಯೋ ಮಾಡಿರೋದು. ಮತ್ತು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ, ಗಂಡಸಿನ ವಿಚಾರದಲ್ಲಿ ಅವರ ದರ್ಪಕ್ಕೆ ಒಳಗಾಗಿ ಎಷ್ಟು ಹೆಣ್ಮಕ್ಳು ಎಲ್ಲ ರೀತಿಯಿಂದನೂ ನರಳ್ತಾ ಇದ್ದಾರೆ. ಒಳ್ಳೆಯವರಾದ್ರೂ ಕೂಡ ಖಾಲಿ ಅವರು ಗಂಡಸರು ಅನ್ನುವಂತಹ ಕಾರಣದಿಂದ ಅಧಿಕಾರ ತಗೊಂಡು ಉತ್ತಮವಾದ ಜೀವನ, ಕನಿಷ್ಠ ಮಟ್ಟಿಗೆ ಏನೂ ಬೇಡ, ನೆಮ್ಮದಿ ಆರೋಗ್ಯವನ್ನು ಕೂಡ ಪಡ್ಕೊಂಡು ಬದುಕೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ತುಂಬ ಜನಕ್ಕಿದೆ. ಆದರೆ ಯಾರು ಅದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೂ ಮೀರಿದಂತಹ, ನಿಮ್ಮ ಕಲ್ಪನೆಗೂ ಮೀರಿದಂತಹ ವಿಚಾರ ಸೌಜನ್ಯರಿಗಾಗಿದೆ. ಇವತ್ತು ನಿಮಗೆ ಆ ನೋವು ಸಂಕಟ ಏನು ಆಗಿದೆ ಅದಕ್ಕೂ ಮೀರಿ ಒಂದು ಹೆಣ್ಣಿಗೆ ಗಂಡಸಿನ ವಿಚಾರದಿಂದ ನಡೀತಾ ಇದೆ ಅಂತ ಹೇಳಿದ್ರೆ, ನಾನು ಹೆಣ್ಣು, ನನಗೂ ಅರ್ಥ ಆಗಿದೆ, ನನಗೂ ಅರ್ಥ ಆಗುತ್ತೆ. ನಮಗೆ ನೋವು ಆಗಿದೆ ಅಂತ ಹೇಳಿದ್ರೆ ಆ ನೋವು ಬೇರೆ ಜೀವಿಗೆ ಆಗಬಾರ್ದು. ಅದನ್ನು ಬಯಸಿದಾಗ ನಾವು ಮನುಷ್ಯರಾಗ್ತೀವಿ. ಕನಿಷ್ಠ ಮಟ್ಟಿಗೂ ನಿಮಗೆ ಮಾಡೋಕ್ಕಾಗದೇ ಇರುವಂತಹ ವಿಚಾರ ಇಲ್ಲಿ ಏನೂ ಇಲ್ಲ. ಒಂದು ಹೆಣ್ಣಾಗಿ ನಮಗದು ಅರ್ಥ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ತಾಯಿಯಾಗಿ, ನಾನು ತಾಯಿಯಾಗಿ ನೋಡ್ಕೊಂಡಿದ್ದೀನಿ. ನಮಗೆ ನಾವು ಬದುಕೋದಕ್ಕಿಂತ ನಮ್ಮ ಮಕ್ಕಳು ಬದುಕೋದೇ ಮುಖ್ಯ ಅಲ್ವಾ? ಇವತ್ತು ನಿಮ್ಮ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಿದ್ದೀರಾ, ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ದೀರಾ. ಒಳ್ಳೆ ಸಮಾಜ ಬೇಡವೇನ್ರಿ? ನಾವು ಫ್ರೆಂಡ್ಸ್ಗಳ ಹತ್ರ ಯೂಶ್ವಲಿ ಮಾತಾಡ್ಕೊಳ್ತಾ ಇರ್ತೀವಿ. ಯೋಗ ಟೀಚರ್ಸ್ ಆ ಒಂದು ಗ್ರೂಪಲ್ಲಿರಬಹುದು, ಸಾಮಾನ್ಯವಾಗಿ ಒಳ್ಳೆ ಸಹವಾಸದಲ್ಲಿ ಫ್ರೆಂಡ್ಸ್ಗಳು ಯಾರು ಇರ್ತಾರೆ, ಇಂತಹ ಸಮಾಜನ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಏನು, ಸಣ್ಣ ಪುಟ್ಟ ವಿಚಾರಗಳಿಗೇ ಆ ರೀತಿ ಮಾತಾಡಿರೋದಿದೆ. ಹಾಗಿದ್ರೆ ಈ ಥರ ಎಲ್ಲ ಮುಂದುವರೆದಾಗ ಮತ್ತು ಎಷ್ಟು ಒಳ್ಳೆಯ ಮಕ್ಕಳಿರ್ತವೆ. ನಮ್ಮ ಮಕ್ಕಳ ಬಗ್ಗೆ ನಾನು ಮಾತಾಡಬೇಕಾದ್ರೆ ನೋಡಬೇಕಾದ್ರೆ ಅಷ್ಟು ಉತ್ತಮವಾದ ಗುಣ ಮತ್ತು ಸ್ವಭಾವ ಇರುತ್ತೆ ಅಲ್ವಾ? ಆ ಮಕ್ಳಿಗೆ ನಾವು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಮತ್ತು ನಮ್ಮ ಮಕ್ಕಳು ಅಲ್ಲ ಅಂದ ತಕ್ಷಣ ಬೇರೆಯವರಿಗೆ, ಈಗ ಅದನ್ನೇ ಹೇಳಿದ್ದು, ಎಷ್ಟೆಲ್ಲ ಮಾಡ್ತೀವಿ ನಮ್ಮ ಮಕ್ಕಳಿಗೋಸ್ಕರ, ಅದೇ ಬೇರೆ ಮಕ್ಕಳಿಗೋಸ್ಕರ ಕನಿಷ್ಠ ಮಟ್ಟಿಗಾದರೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ವಾ? ನೀವು ಏನು ಮಾಡಬಹುದು? ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಮತ್ತು ನಿಮ್ಮ ಮನಸ್ಸಿನ ಮೂಲಕ ಆ ಸೌಜನ್ಯರಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳಿ. ಮತ್ತು ಈಗ ಮುಗಿದೋಗಿದೆ ಎಷ್ಟೋ ವಿಚಾರ, ಯಾರ ಕೈಲೂ ಇರಲಿಲ್ಲ. ಆದರೆ ಇನ್ನೊಂದು ಮಾಡೋಕ್ಕಾಗೋವಂತಹ ವಿಚಾರ ಇದೆ, ಸಮೀರ್. ಸೊ ಅವ್ರಿಗೆ ರಕ್ಷಣೆ ಸಿಗಲಿ ಅಂತ ಹೇಳಿ ಪಾಸಿಟಿವ್ ವೈಬ್ರೇಷನನ್ನು ಸೆಂಡ್ ಮಾಡಿ. ನೀವು ಕೆಲವರಿಗೆ ಅಫರ್ಮೇಷನ್ ಅಂದರೆ ಪಾಸಿಟಿವ್ ವರ್ಡ್ಗಳಿರಬೇಕು, ಅಫರ್ಮೇಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಅಂತ ಹೇಳಿ ಆ ವರ್ಡಿಂಗನ್ನು ಕೂಡ ನಾನು ಪ್ರಾಪರಾಗಿ ಹೇಳಿದ್ದೀನಿ. ಸೊ ನೀವು ಕೂತಾಗ, ನಿಮಗೆ ಸಾಧ್ಯ ಆದಾಗ, ಅದರಲ್ಲೂ ರಾತ್ರಿ ಮಲಗಿದಾಗ ನೀವು ಏನು ಒಂದು ವಿಶ್ನ ಮಾಡ್ತೀರಾ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಏನು ವಿಶ್ ಮಾಡ್ತೀರಾ ಅದು ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೆ. ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ. ನೀವು ತೊಂದರೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮಗೆ ತೊಂದರೆ ಆದಾಗ ಅಷ್ಟು ಸುಲಭವಾಗಿ ಯಾರೂ ಬರಲ್ಲ. ಬಟ್ ಇದರಿಂದ ನಮಗೂ ತೊಂದರೆ ಆಗಲ್ಲ, ಯಾರಿಗೂ ಏನು ತೊಂದರೆ ಆಗಲ್ಲ. ಇದು ಮತ್ತೆ ಹೇಳ್ತಾ ಇದ್ದೀನಿ, ಸಮಾಜ ಉದ್ಧಾರ ಮಾಡೋಕ್ಕೇನು ಮಾಡಬೇಡಿ, ನಿಮಗೋಸ್ಕರ, ನಿಮ್ಮವ್ರಿಗೋಸ್ಕರನಾದರೂ ಮಾಡಿ. ಕನಿಷ್ಠ ಅಷ್ಟಾದರೂ ನಿಮ್ಮ ತಲೆಯಲ್ಲಿ ಬುದ್ಧಿ ಇದ್ದರೆ ನೀವು ಖಂಡಿತ ಮಾಡ್ತೀರಾ. ಇಲ್ಲಿಗೆ ವಿಡಿಯೋನ ಆ್ಯಕ್ಚುಲಿ ಸ್ಟಾಪ್ ಮಾಡಿದ್ದೆ.
ಆಮೇಲೆ ತಲೆಗೆ ಇನ್ನೊಂದು ಆಲೋಚನೆ ಬಂತು. ಈಗ ದೇವ್ರ ವಿಚಾರನೋ, ಈ ಯೋಗದ ವಿಚಾರನೋ ನಾವೇನಾದರೂ ಹೇಳಿಬಿಟ್ರೆ ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಏನು ಮಾಡ್ತಾ ಇದ್ದ, ಇವ್ರು ಬಂದುಬಿಟ್ಟು ಇದಕ್ಕೂ ಕನೆಕ್ಷನ್ನೇ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳೋರಿರ್ತೀರ. ಈಗ ಈ ವಿಚಾರವಾಗಿ ದೇವ್ರೇನೂ ಮಾಡ್ತಾಯಿಲ್ಲ, ಸುಮ್ಮನಿಲ್ಲ ಅಂತ ಅನ್ನೋರು ನೀವು ದೇವ್ರ ಕೈ ಮುಗಿಯೋದು ಬಿಟ್ಬಿಟ್ಟಿದ್ದೀರಾ? ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿದ್ದೀರಾ? ಅಥವಾ ನಿಮಗೆ ಬೇಕಾದಕ್ಕೆ ಯೋಗನ ಯೂಸ್ ಮಾಡ್ಕೊಳ್ಳೋದನ್ನು ಬಿಟ್ಟಿದ್ದೀರಾ? ನಿಮಗೆ ಮಾಡೋ ಮನಸ್ಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ವಿಚಾರಗಳ ಬಗ್ಗೆ ನೆಗೆಟಿವ್ ಆಗಿ ನೀವು ಯೋಚಿಸೋದು ಅಥವಾ ನಿಮ್ಮ ಒಪಿನಿಯನ್ಗಳನ್ನ ಪಾಸ್ ಮಾಡೋ ಅಗತ್ಯತೆ ಇಲ್ಲ.